त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಎಲ್ಲರಿಗೂ. ಶುರು ಮಾಡಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಚಾಟ್ ಅಲ್ಲಿ. ನಮಸ್ತೆ ಸತೀಶ್ ಅಣ್ಣ. ಐ ವೆಂಟ್ ಟು ಶಿವ ಟೆಂಪಲ್ ಅಂಡ್ ಐ ಮೆಡಿಟೇಟೆಡ್ 24 minutes. After meditation, I rubbed my both hands and applied to my eyes. I got a blue colored experience. After that, I opened my eyes. What is the meaning of the blue color ಅಂತ ಕೇಳ್ತಿದಾರೆ. Generally, divinities, they are in the form of light. They don't be in the form of a physical form as we presume. It is because of our request and desire, they take that form. So because you have done the dhyana, the fruit of it, Bhagavan Ishvara has presented himself in the form of a blue light and blessed you. Usually the divinities come in the form of bright white light or golden yellow light or
blue light, or lavender color light, or green or red. These are the usual colors they present themselves. ಧನ್ಯವಾದಗಳು ಅಣ್ಣ. ಅಣ್ಣ, ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಆ, ಹಾ. ನಮಸ್ತೆ ಸತೀಶ್ ಅಣ್ಣ. ಆ, ತಂದೆ ತಾಯಿಯರ ಆ, ಅಂತಿಮ ಕ್ರಿಯೆಯನ್ನು ಗಂಡು ಮಕ್ಕಳೇ ಏಕೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲ, ವೇದಾಸ್ ನಲ್ಲಿ ಆತರ ಇರೋದು ಒಂದು ಪ್ರಿನ್ಸಿಪಲ್, ಒಂದು ರೀತಿ. ಸೊ ವಿ ಹ್ಯಾವ್ ಟು ಫಾಲೋ ದಟ್. Certain things the rishis, by their taposhakti and by their practical experiences, they have come to conclusion that these things have to be done like this, which will benefit mankind. Hence, we have to follow them. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಸತೀಶ್ ಕುಮಾರ್ ಅಣ್ಣ, ಮಾತಾಡಿ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ ಶಶಿ. ಅಣ್ಣ, ಈಗ ಮಂಗಳವಾರ ಗ್ರಹಣ ಇದೆಯಲ್ಲ, ಈಗ ಕರ್ನಾಟಕದಲ್ಲಿ ಏನೂ ಇಲ್ಲ, ಆದ್ರೆ ನಾವು ಇದನ್ನ ಮಾಡ್ಬೇಕಾ ಏನಣ್ಣ ಈಗ? ಅದು ಸಂಡೇ ಹಾಕ್ತಿವಿ ಪೋಸ್ಟ್ ಡೀಟೇಲ್ ಆಗಿ, ಯಾವ ಟೈಮ್ ಇಂದ ಯಾವ್ದು ಮಾಡ್ಬೇಕು, ಯಾವ ಟೈಮ್ ಇಂಪಾರ್ಟೆಂಟ್ ಎಲ್ಲ ಡೀಟೇಲ್ ಆಗಿ ಹಾಕ್ತಿವಿ. ನಾಳೆ ಒಂದ್ ದಿವಸ ವೆಯ್ಟ್ ಮಾಡಿ ದಯವಿಟ್ಟು. ಬಟ್ ಇಟ್ ಈಸ್ ವಿಸಿಬಲ್ ಇನ್ ಸೌತ್ ಇಂಡಿಯಾ. So you have to follow the rules of Grahana. Take bath before the Grahana and don't eat anything 1 hour before Grahana, and don't eat during the Grahana. And after the Grahana, take bath and finish the Grahana portion. And during the Grahana, ಅದೇನ್ ನೀವು ಸಾಧನೆ ಮಾಡ್ತಿರೋ, ಜಪ ಮಾಡೋದು, ಲಲಿತಾ ಸಹಸ್ರನಾಮ ಶ್ರವಣ ಮಾಡೋದು, ವಿಷ್ಣು ಸಹಸ್ರನಾಮನೋ, ಶಿವ ಸಹಸ್ರನಾಮ, ಆಮೇಲೆ ಗಾಯತ್ರಿ ಜಪ, ಆಮೇಲೆ ಧ್ಯಾನ, ಫುಲ್ ಒಂದು 3.5 hours ಇದೆ ಏನೋ. ಅದು ಕರೆಕ್ಟ್ ಆಗಿ ಹೇಳ್ತೀನಿ, ಇದು ಗ್ರಹಣ ಟೈಮಿಂಗ್ಸ್. 1 ನಿಮಿಷ. ಅದು ಶುರು ಆಗೋದು 3:20 ಸಾಯಂಕಾಲ, ಎಂಡ್ ಆಗೋದು 6:47. ಅರ್ಥ ಆಯ್ತಾ? ಲಾಸ್ಟ್ 20 ನಿಮಿಷ ಗ್ರಹಣ ಕಾಣಿಸ್ತಿದೆ. ಅದು ಇಂಪಾರ್ಟೆಂಟ್. ಸೊ ಎಲ್ಲವನ್ನು ಯೂಸ್ ಮಾಡಿ. ಒಂದ್ಸತಿ ನೀವು ರಾಮ ಅಂತ ಹೇಳಿದ್ರೆ ಇಟ್ ಇಸ್ ಈಕ್ವಲ್ ಟು 100 times or 1000 times, depending on your ಶ್ರದ್ಧಾ, ಭಕ್ತಿ, ಯುವರ್ ಬಿಲೀಫ್. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವೇನೇನು ಗ್ಯಾಪ್ ಮಾಡಿದ್ರೋ, ಇಲ್ಲ ಕೆಲವು ಸಮಯದಲ್ಲಿ ಧ್ಯಾನ ಮಾಡಿಲ್ವೋ, ಅದನ್ನೆಲ್ಲ ಈ ಸಮಯದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮ್ದು ಕೋರ್ಸ್ ಕಂಪ್ಲೀಟ್ ಆಗ್ತದೆ. ಆ ಸಮಯದಲ್ಲಿ ದಯವಿಟ್ಟು ಆಚೆ ಹೋಗ್ಬೇಡಿ. ಅವಾಗ್ಲೇ ಒಂದ್ ಪ್ರಶ್ನೆ ಬಂತು, ದೇವಸ್ಥಾನದಲ್ಲಿ ಹೋಗಿ ಮಾಡಿದ್ರೆ ಉತ್ತಮನಾ ಇಲ್ಲ ಮನೆಯಲ್ಲಿ ಮಾಡಿದ್ರಂತೆ. ನೀನ್ ಎಲ್ಲಿ ಮಾಡಿದ್ರೇನು ಶ್ರದ್ಧಾ ಭಕ್ತಿಯಿಂದ ಒಂದ್ ನಂಬಿಕೆನ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬೇಕಂತಲ್ಲ, ಮನೆಯಲ್ಲೇ ಇದ್ದು ಮಾಡ್ಬೋದು. ಇಲ್ಲ ಗ್ರಹಣಕ್ಕೆ ಮುಂಚೆ, ಯೂಶುವಲ್ ಆಗಿ ಸಿನ್ಸ್ ಇಟ್ ಇಸ್ ವಿಸಿಬಲ್ ಇನ್ ಸೌತ್ ಇಂಡಿಯಾ, ಮೋಸ್ಟ್ ಆಫ್ ದ ಟೆಂಪಲ್ಸ್ ವಿಲ್ ಬಿ ಕ್ಲೋಸ್ಡ್. ಸೊ ಯು ಕೆನಾಟ್ ಗೋ ಟು ದ ಟೆಂಪಲ್. ದೇವಸ್ಥಾನಕ್ಕೆ ಹೋಗಕ್ಕೆ ಅವಕಾಶ ಇರೋಲ್ಲ. ಸೊ ಮನೆಯಲ್ಲೇ ದಯವಿಟ್ಟು ಮಾಡಿ. ಇದು ಏನಾಯ್ತು ಅಂತ ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ. ಗುರು ಅಮರವ್ರು ಹೇಳಿದ್ರು ಮನೆಗೆ ಹೋಗಿ ನೀವು ಮಾಡಿ ಅಂತ. ನನಗೂ ಆನಂದ್ಗೂ ಡ್ಯೂರಿಂಗ್ ಗ್ರಹಣ ಟೈಮ್ 3:30 ಇತ್ತು ಅವಾಗ ಗ್ರಹಣ. 2:30 ಅವ್ರು ಹೇಳಿದ್ರು ನೀವು ಮನೆಗೆ ಹೋಗಿ ಮಾಡಿ ಅಂತ. ನಾವು ತುಂಬಾ ಕ್ಲೆವರ್, ನಮ್ ಗುರುಗಿಂತ ನಾವ್ ಹೇಳ್ದಿ ನಾವ್ ಮನೋವತಿನಲ್ಲಿ ಹೋಗಿ ಮಾಡ್ತೀವಿ ಅಂತ. ಅವ್ರು ಒಂದ್ ಸ್ಮೈಲ್ ಮಾಡಿದ್ರು. ನಾವೇನ್ ಮಾಡಿದ್ವಿ, ಹೋದ್ವಿ. ಆ ಮನೋವತಿ ಟರ್ನಿಂಗ್ ಆರ್ಚ್ ಮುಂದ್ಗಡೆ ಇದೆಯಲ್ಲ, ಅವಾಗ ಈ ತರ ದೊಡ್ಡ ರೋಡ್ ಎಲ್ಲ ಇಲ್ಲ, ಸಿಂಗಲ್ ರೋಡ್ ಇತ್ತು. ಸಡನ್ ಆಗಿ ಎಲ್ಲಿಂದ ಒಂದ್ ಚಿಕ್ಕ ಹುಡುಗಿ ಬಂತಪ್ಪ, 67 years, ಕ್ರಾಸ್ ಆಯ್ತು. ನಾನು ಬ್ರೇಕ್ ಹಿಡ್ದೆ, ಆಗಿಲ್ಲ. ಹುಡ್ಗಿಗ್ ಹೊಡ್ದೆ, ನಾವು ಇಬ್ರು ಬಿದ್ವಿ ಕೆಳಗಡೆ. ಅದು ವಿಲೇಜ್. ಅವಾಗ ಎಲ್ಲ ಗೊತ್ತಲ್ಲ, ಎಲ್ಲ ವಿಲೇಜಸ್ ಬಂದು ನಮ್ಮನ್ನ ಸಿಕ್ಕಾಪಟ್ಟೆ ಬೈದು. ನನ್ಗೆ ಬ್ರೂಸಸ್, ಆನಂದ್ಗೆ ಬ್ರೂಸಸ್, ಆ ಹುಡುಗಿಗೆ ತಲೆನಲ್ಲಿ ಏಟ್ ಬಿದ್ದು ಬ್ಲಡ್ ಬರ್ತಾ ಇತ್ತು. ಏನೋ ಒಂದು ಅಕಸ್ಮಾತ್ ಗುರು ಆಶೀರ್ವಾದದಿಂದ ನಾವು ರಾಜರ ತೋಟದಿಂದ ಬಂದಿದೀವಿ ಅಂತ ಹೇಳ್ತೀವಿ. ಅವಾಗ ಮನೋವತಿಗೆ ರಾಜರ ತೋಟ, ಎಲ್ರು ಬಂದಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಫ್ರೀ ಮೆಡಿಕಲ್ ಸಂಡೇಸ್ 18 ವಿಲೇಜಸ್ ಅವ್ರು ಬರ್ತಾ ಇದ್ರು. ಓ ನೀವು ರಾಜ ತೋಟ ಹೌದಾ, ಮೊದ್ಲೇ ಹೇಳಿಲ್ವಾ, ಬನ್ನಿ ಅಂತ ನಾವು ಅವ್ರ ಕರ್ಕೊಂಡೋಗಿ ಮನೋವತಿನಲ್ಲಿ ಆ ಶೆಡ್ ಇದೆಯಲ್ಲ, ಅದೇ ಮೆಡಿಕಲ್ ಸೆಂಟರ್ ಆಗಿತ್ತು. ಆ ಹುಡುಗಿಗೆ
ಮೆಡಿಕಲ್ ಇದೆಲ್ಲ ಕೊಟ್ಟು ಅವ್ರನ್ನ ಕಳಿಸಿ ಆಮೇಲೆ ನಾವಿಬ್ರು ನಮಸ್ಕಾರ ಮಾಡ್ಬಿಟ್ಟು ಸ್ವಲ್ಪ ಧ್ಯಾನ ಮಾಡ್ಬಿಟ್ಟು ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡಿದ್ರೆ ಬೆಳಗ್ಗೆ ಅವರು ಸ್ಮೈಲ್ ಮಾಡ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಐ ಟೋಲ್ಡ್ ಯು ನಾಟ್ ಟು ಗೋ ಔಟ್ಸೈಡ್, ಐ ಟೋಲ್ಡ್ ಯು ಟು ಗೋ ಟು ಯುವರ್ ಹೌಸ್, ಸಿ ವಾಟ್ ಹ್ಯಾಪನ್. ಸೊ ಇದು ಯಾರೋ ಪ್ರಶ್ನೆ ಕೇಳಿದರೆ ಅವ್ರಿಗೆ ಆನ್ಸರ್ ಇದು. ಮನೆಯಲ್ಲೇ ಇದ್ದು ಅದನ್ನ ಆಚರಿಸಿ ದಯವಿಟ್ಟು. ಒಳ್ಳೆ ಸೂಚನೆ ಅಣ್ಣ ಇದು. ಯಾಕಂದ್ರೆ ನೀವೀಗ ಈ ಸ್ಟೋರಿನೂ ಹೇಳಿದೀರಾ, ನಾವು ಎಲ್ಲೆಲ್ಲೋ ಇದ್ದೀವಿ, ನಾವು ಇಲ್ಲೇ ಮಾಡ್ಬೋದಲ್ಲ ಅಲ್ಲೇ ಮಾಡ್ಬೋದಲ್ಲ ಅಂತ ಇಲ್ಲ. ಗುರುಗಳು ಹೇಳಿದ್ಮೇಲೆ ಹಿಂಗ ಆಗೈತೆ ಅಂದ್ರೆ ನಾವು ಮನೇಲಿ ಮಾಡೋದು ಶ್ರೇಷ್ಠ ಅಲ್ಲಿಗೆ. ಒಳ್ಳೇದು ಒಳ್ಳೇದು. ಆರಾಮಾಗಿ ಕೂತ್ಕೊಳ್ಳಿ ಪೂಜೆ ರೂಮ್ ನಲ್ಲಿ, ಎಷ್ಟೊತ್ತು ಆಗ್ತದೋ ಅಷ್ಟೊತ್ತು ಮಾಡಿ. ಒಂದು 5 minutes ಬೇಕಾದ್ರೆ ರೆಸ್ಟ್ ತಗೊಳ್ಳಿ ಬಾಡಿಗೆ. ಏನು ಊಟ ಮಾಡ್ಬೇಡಿ, ನೀರು ಕುಡಿಬೇಡಿ ದಯವಿಟ್ಟು. ಇಲ್ಲ ಎದ್ದು ಒಂದು 5 ನಿಮಿಷ ವಾಕ್ ಮಾಡಿ. ಮಾಡ್ತಾನು ರಾಮ ರಾಮ ಅಂತ ಅಲ್ಲ ಹೇಳಿ, ಓಂ ನಮಃ ಶಿವಾಯ ಅಂತ ಹೇಳಿ, ಆಮೇಲೆ ತಿರ್ಗಾ ಹೋಗಿ ಕೂತ್ಕೊಂಡು ತಿರ್ಗಾ ಧ್ಯಾನ ಮಾಡಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 3 hours 3.5 hours ಕೂತ್ಕೊಳಕ್ ಆಗಲ್ಲ, ನಮ್ಗೆ ಅಭ್ಯಾಸ ಇಲ್ಲ. ಮ್ಯಾಕ್ಸಿಮಮ್ ಒಂದು 1/2 hour ಕೂತ್ಕೋಬಹುದು. ನೀವು ಕೂತ್ಕೊಳ್ಳಿ 1/2 hour, ಎದ್ದು ಚೇರ್ ಹಾಕೊಂಡು ಚೇರ್ ನಲ್ಲಿ ಕೂತ್ಕೊಂಡು ಮಾಡಿ. ಬಟ್ ಆ 3.5 hours ವೇಸ್ಟ್ ಮಾಡ್ಬೇಡಿ ದಯವಿಟ್ಟು. ಸ್ಪಿರಿಚುವಲ್ ಸಾಧನೆಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್. ಮತ್ತೆ ತ್ರಿಸಂಧ್ಯಾ ಕಾಲ ಹೇಳಿದಿರಲ್ಲ, ಗಾಯತ್ರಿ ಮಂತ್ರ ಹೇಳಿದಿರಲ್ಲ, ತ್ರಿಸಂಧ್ಯಾ ಬೆಳಗ್ಗೆ 6, 12 ಮತ್ತೆ ಸಾಯಂಕಾಲ ಮಾಡಿ. 6 ಗಂಟೆ ಕರೆಕ್ಟ್ ಆಗಿ ಅದನ್ನ ಮಾಡಿ. ಅದನ್ನ 108 ಸತಿ ಹೇಳಿ, 3 ಸತಿ ಹೇಳಬಹುದು. 108 ಸತಿ ಹೇಳಿ. 108 ಸತಿ ಹೇಳಿದ್ರೆ ಹೇಳಿ 108 ಸತಿ ಹೇಳಿದ್ರೆ ಇಟ್ ಈಕ್ವಲ್ ಟು 1 lakh times ಹೇಳಿದಂಗೆ ಫಲ ಸಿಗ್ತದಲ್ಲ. ಅತಿ ಬಲ ಅತಿ ಬಲ ಅದು ಹೇಳ್ಬೋದು. ಆ ಗಾಯತ್ರಿ ಮಂತ್ರ ಹೇಳ್ಬೋದು 6 ಗಂಟೆ ಕರೆಕ್ಟ್ ಆಗಿ. ಯುಟಿಲೈಸ್ ಮಾಡ್ಕೊಳ್ಳಿ ಆಪರ್ಚುನಿಟಿ ಅದು. ಸರಿ, ಓಕೆ ಅಣ್ಣ. ಯಾಕಂದ್ರೆ ಗಾಯತ್ರಿ ಮಂತ್ರ ದೀಕ್ಷೆ ತಗೊಂಡು ಹೇಳ್ಬೇಕು ಅಂತಿದ್ರಲ್ಲ, ಅದಕ್ಕೆ ಕೇಳ್ಕೊಂಡೆ ನಿಮ್ಮ ಹತ್ರ. ಇಲ್ಲ ಹೇಳ್ತೀವಲ್ಲ, ಗುರು ಇದಾರಲ್ಲ, ಸಾಕ್ಷಾತ್ ಗುರು ಅಮರ ಇದಾರೆ, ಅವ್ರ ಹತ್ರ ದೀಕ್ಷೆ ತಗೊಳ್ಳಿ. ನೀವೇ ನಮ್ಗೆ ಗುರು, ನಿಮ್ಮ ಹತ್ರ ದೀಕ್ಷೆ ತಗೊಂಡ್ ಮಾಡ್ತೀನಿ ಅಂತ ಶುರು ಮಾಡ್ಕೊಳ್ಳಿ ಅಷ್ಟೇ. ಹಂಗೂ ನಿಮ್ಗೆ ಡೌಟ್ ಬಂದ್ರೆ ನಮ್ ಗುರು ಅಮರ ಮೇಲೆ ವ್ಯಾಸ ಮಹರ್ಷಿ ಹೇಳಿದ್ದಾರೆ, ಶ್ರೀ ಕೃಷ್ಣ ಒಂದೇ ಜಗದ್ಗುರು, ವಸುದೇವ ಸುತಂ ದೇವಂ ಕಂಸ ಚಾನೂರಬಧನಂ ದೇವಿಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು. ಆ ಪರಮಾತ್ಮನ ನೆನ್ಸ್ಕೊಂಡು ಅವನ ಪಾದಕ್ಕೆ ಶರಣ ಆಗಿ, ಅಪ್ಪ ನೀನೇ ನನ್ಗೆ ಗುರು ಅಂತ ಶುರು ಮಾಡಿ. ಅವನಿಂದ ದೀಕ್ಷೆ ತಗೊಂಡು ಅಷ್ಟೇ. 2 ಆಪ್ಷನ್ ಇದೆ ಯಾವ್ದು. ಬಟ್ ಈ ಆಪ್ಷನ್ ಏನಿದ್ರೇನು ನಂಬಿಕೆಯಿಂದ ಮಾಡಿ. ಖಂಡಿತ ಅಣ್ಣ. ಈಗ ನೆಕ್ಸ್ಟ್ ಟೂರ್ಗಿರ್ಗೆ ಹೋಗ್ಬೋದ ಅಣ್ಣ? ಒಳ್ಳೆ ಸಮಯ ಇದ್ರೆ ನೀವು ಅಂದ್ರೆ ಹೋಗ್ತೀವಿ, ಇಲ್ದಾರೆ ಹೋಗಲ್ಲ. ಈ ಸಮಯಗಳೆಲ್ಲ ಕೆಡ್ದಿದೆ. ನಾವು ಮಥುರಾಗ ಹೋಗ್ತಾ ಇದೀವಿ ಏಪ್ರಿಲ್ 12th. ಏಪ್ರಿಲ್ 12th ಮಧುರೆನಾ? ಮಥುರಾ ಬೃಂದಾವನ. ಎಷ್ಟು ದಿನ ಇರ್ತೀರಾ ಅಣ್ಣ? ಎಷ್ಟು ದಿನ ಇರ್ತೀರಾ? 8 ದಿವಸ. 8 ದಿವಸ. ಸರಿ ಅಣ್ಣ, ಕಾಂಟ್ಯಾಕ್ಟ್ ಮಾಡ್ತೀನಿ. ಹೋಗೋದು 2 ದಿವಸ, ಬರೋದು 2 ದಿವಸ, ಮಿಕ್ಕಿದ್ದು 5 ದಿವಸ ಅಲ್ಲಿ ಟೂರ್ ಹೊಡೆಯೋದು. ಇಲ್ಲ, ಅಲ್ಲಿ ಮಥುರಾಗ್ ಬೇಕಣ್ಣ. ಅಲ್ಲಿ ಮಥುರಾ ಆಗ್ಬೇಕು, ಮತ್ತೆ ರಾಧಾರಾಣಿಗ್ ನೋಡಕ್ ಹೋಗ್ಬೇಕು. ಎಲ್ಲ 5 ಜಾಗಗಳು ಅಲ್ಲಿ. ಸರಿನಪ್ಪ, ನಮಸ್ಕಾರಪ್ಪ. ಆಗ್ಲಿ ಅಣ್ಣ, ತುಂಬಾ ಸಂತೋಷ ಆಯ್ತು ಅಣ್ಣ. ಕೃಷ್ಣ, ನಮಸ್ಕಾರಪ್ಪ. ಸರಿ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು more questions are with respect to the war started between Israel and Iran and No, Afghanistan it has and already Pak. been told many times, no? Yes, After sir. this Grahana, during 26, the Third World War will start. It is the foundation for the Third World War. In 26 completely there will be wars. Stop ಆಗ್ತಿದೆ, ನಡೀತಿದೆ, stop ಆಗಿ ನಡೀತಿದೆ. 27 there will be a full-fledged, and 28 the complete world war throughout the world. It will start. It will spread like anything. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಂಜನೇಯ ಡಾಲರ್ ಇರೋದನ್ನ ಹೆಣ್ಮಕ್ಳು ಕೊರಳಲ್ಲಿ ಹಾಕೋಬಹುದಾ ಅಂತ ಕೇಳ್ತಿದಾರಣ್ಣ. ಹಾಕೋಬಹುದು. ಡ್ಯೂರಿಂಗ್ ಪೀರಿಯಡ್ಸ್ ಟೈಮ್ they should remove it and keep it in the puja room. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಂಡ್ ಅದನ್ನ ಹಾಕೊಂಡು ಗ್ರೇವ್ ಯಾರ್ಡ್ಗೆ ಹೋಗಬಾರ್ದು, ತಾವು ಹೋಗಿ ಅಟೆಂಡ್ ಮಾಡಬಾರ್ದು. ಧನ್ಯವಾದಗಳು ಅಣ್ಣ. ಹೋಗಿದ್ರೆ ತೆಗೆದು ಇಟ್ಬಿಟ್ಟು ಮನೆಯಲ್ಲಿ ಹೋಗ್ಬೇಕು. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ವಾಸ್ ಸ್ಟಡಿಂಗ್ ಇನ್ ರೆಂಟೆಡ್ ಹೌಸ್. ಐ ವಾಸ್ ಸ್ಟೇಯಿಂಗ್ ಇನ್ ರೆಂಟೆಡ್ ಹೌಸ್ and was doing Amara Dhyana in that house. Since I changed the company and I shifted to nearby rented house, I am continuing my dhyana in the new shifted house. Please suggest me. I changed the house. Will it affect my spiritual journey? ಅಂತ ಕೇಳ್ತಾರೆ. See, nothing changes wherever you go. All you have to do is you'll have to have a immense faith in Guru Amara. Surrender totally to him unconditionally. And with Shraddha and Bhakti, do the sadhana which is being told to you. And follow the instructions of the rishis given by Guru Amara. That's all. Very ಏನಿಲ್ಲ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮ್ಮ ಅಮ್ಮ 30/6/2025ಗೆ ತೀರಿಕೊಂಡಿದ್ದಾರೆ. ಮೊದಲ ವರ್ಷದ ಕಾರ್ಯ ಎಷ್ಟನೇ ಮಂತಿಗೆ ಮಾಡಬೇಕು ಅಣ್ಣ ಅಂತ ಕೇಳ್ತಾರೆ ಅಣ್ಣ. ಯೂಶಲಿ 1 year ಮಾಡ್ತಾರಪ್ಪ. ಅದು ಕೆಲವು ಫ್ಯಾಮಿಲೀಸ್ ನಲ್ಲಿ ದೇ ಫಾಲೋ ಸರ್ಟನ್ ವೇ, ಅದನ್ನ ಫಾಲೋ ಮಾಡಿ ಎಲ್ರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್, ಇವರು ಶಶಿದ್ ಬರ್ತಾನೆ ಇದೆ ಫೋಟೋ, ಅಮರಾವತ್ ಬರ್ತಾ ಇಲ್ಲ. ಹೌದಾ? 1 second. ಓಕೆ. ಕಂಟಿನ್ಯೂ ಮಾಡಿ ಪ್ರವೀಣ್. ಎಸ್ ಅಣ್ಣ. ಅಣ್ಣ ಒಬ್ರು ಯೂಟ್ಯೂಬಲ್ಲಿ ಒಬ್ರು ಅಣ್ಣ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಈಸ್ ಅವಧೂತ ವಿನಯ್ ಗುರುಜಿ ಈಸ್ ದ ಋಷಿ ಇನ್ಕಾರ್ನೇಷನ್ ಆರ್ ಹೋಮ್ ಅಂತ ಕೇಳ್ತಿದಾರೆ ಅಣ್ಣ. ಗೊತ್ತಿಲ್ಲಪ್ಪ, ನಾವು ಅವ್ರ ಬಗ್ಗೆ ಮೀಟ್ ಮಾಡಿಲ್ಲ. ನಾವು ಅವ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ಕಾಗಲ್ಲ. ಸ್ಪಿರಿಚುವಲ್ ಎಥಿಕ್ಸ್ ಇದೆ. ಅಮರ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರನ್ನ ಮೀಟ್ ಮಾಡಿದ್ರೆ ಅವ್ರ ಮಾತ್ರ ನಾವು ಮೀಟ್ ಮಾಡಿದ್ದೀವಿ ಅಷ್ಟೇ. ಬೇರೆಯವ್ರ ಬಗ್ಗೆ ನಾವು ಏನು ಹೇಳಕ್ಕಾಗಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಗ್ರಹಣದ ಟೈಮ್ನಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿ. ಅದು ಬಾಯಿಂದ ಓದ್ಬೇಕಾ ಅಥವಾ ಮನಸ್ಸಿನಲ್ಲಿ ಓದ್ಬೇಕಾ ಅಂತ ಕೇಳ್ತಿದಾರಣ. ಅವರು ಜೋರಾಗಿ ಹೇಳಿದ್ರೆ ವರ್ಡ್ಸ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದಾರಣ. ಮನಸ್ಸಿನಿಂದ ಸ್ಮರಣೆ ಮಾಡಿದ್ರೆ ತುಂಬಾ ಉತ್ತಮ. ಇಟ್ ಗಿವ್ಸ್ 100% ರಿಸಲ್ಟ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ನಿಮಗೆ ಗ್ರಾಟಿಟ್ಯೂಡ್ ಹೇಳ್ತಿದಾರಣ. ಅಣ್ಣ ತಿರುವಣ್ಣಾಮಲೈ ಯಾತ್ರೆ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದಾರಣ. ಹೌದಪ್ಪ, ದಿಸ್ ಟೈಮ್ ಇಟ್ ವಾಸ್ ವೆರಿ ವಂಡರ್ಫುಲ್. It was full of spiritual vibrations and energy was there this time. Everyone enjoyed the spiritualism during this trip. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿರ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಇನ್ ಡ್ರೀಮ್ ಸೀಯಿಂಗ್ ಎನ್ ಎಲಿಫೆಂಟ್ came in a residential area like near my home.
Some people had shooted it on the leg, and then it got recovered and lifted to a lorry. Elephant was an innocent and safely shifted to a lorry. Elephant had stuck and its face was big. They have dreamed this, Anna. Uh, they are asking any significance of this, Anna. Elephant ಬರೋದು it's a spiritual significance. It's the blessings of Ganesha or Mahalakshmi. That's all. ಧನ್ಯವಾದಗಳು. ಅದು ಎಲಿಫೆಂಟ್ ಗಾಯ ಬಿದ್ದಿದ್ದು ಅದು ಯಾರಿಗೆ ಒಂದು ಡ್ರೀಮ್ ಬಂದಿದೆಯೋ ಅವ್ರದ್ದು ಸ್ಪಿರಿಚುವಲ್ ಸಾಧನೆಯಲ್ಲಿ ಏನೋ ಒಂದು ಲೋಪ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಕೇಳ್ತಿದಾರಣ್ಣ, ನನಗೆ ಮೊಬೈಲ್ ನೋಡಬೇಕು ಅನಿಸುತ್ತೆ, ಇದನ್ನು ಹೇಗೆ ಬಿಡುವುದು ಅಣ್ಣ ಅಂತ ಕೇಳ್ತಿದಾರಣ್ಣ. ಐ ಥಿಂಕ್ ದೇ ಆರ್ ಅಡಿಕ್ಟೆಡ್ ಟು ಮೊಬೈಲ್ ಅಣ್ಣ. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ, ಅವ್ರನ್ನ ಸಂಕಲ್ಪ ಮಾಡ್ಕೊಳ್ಳಿ, ಅವ್ರ ಮೇಲೆ ಪ್ರಾಮಿಸ್ ಮಾಡಿ ಇನ್ಮೇಲೆ ನಾನು ಮೊಬೈಲ್ ನೋಡಲ್ಲ ಅಂತ ಆ ಒಂದು ಸತ್ಯವನ್ನು ವಿತ್ ದ ವಿಲ್ ಪವರ್ ದೇ ಹ್ಯಾವ್ ಟು ಕೀಪ್ ಇಟ್ ಅಟ್ ಎನಿ ಕಾಸ್ಟ್. ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ದೇ ವಿಲ್ ಗೆಟ್ ರಿಡ್ ಆಫ್ ದಿಸ್ ಅಡಿಕ್ಷನ್ ಆಫ್ ಮೊಬೈಲ್. They should surrender to Guru Amara, who will help them. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಎ ಕ್ರಿಶ್ಚಿಯನ್ interested in spiritual path. I happened to visit the Madhavati on the first time on the Feb Fest. Have not started Amara meditation. Reason being, I am trying to schedule my sleep and other things. I don't know what is my Mane Devaru, Kula Devaru, and can I skip this? I'm giving importance to Kula Devaru and Mane Devaru. Can I skip this? ಅಂತ ಕೇಳ್ತಿದಾರಣ್ಣ. And I have a Sparsha dosha. ಹೇಳಿ. I have Sparsha dosha in my birth chart. Happened to consult an astrologer few years back. Can you please suggest the solution ಅಂತ ಕೇಳ್ತಿದ್ದಾರೆ. Asking simply to come to Manavati tomorrow and speak to me, where we will give the contact to a person who will take him to a place where the Kuladevam of him can be got. And the rest we will discuss there personally and advise them accordingly and get cleared of their doubts at Manavati. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಒಂದು ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಈಸ್ ಇಟ್ ಕೋವಿಡ್ was an political game or the Bill Gates promoted the COVID vaccine, but now the reality comes that it is says that virus was meant to do depopulation of the world. So Guru Amara said anything about this anta keltara. See, Kala Prakara, a virus has to come, it has come, and the effect was there. But Gates was only an instrument for that. He was a cause for it. And the karma of what he has done, he'll face it in this birth or many births coming in the future. Let us not worry about it. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, is every death is natural and predetermined, or is there any unnatural death is there ಅಂತ ಕೇಳ್ತಾರಣ್ಣ. Already, when someone is born, already, actually, as per the breathing of one person in a day is 21,600 times. When someone is born, Sani Deva decides his breathing as per his karma, so many counts in this birth. So when the breathing count comes to an end, then he leaves the body. That's how death comes.
So death is not decided by the age factor. It is decided by the number of counts of the breathing which comes to an end as per your karma. ಅಷ್ಟೇ ಅರ್ಥ ಆಯ್ತು, ಇದನ್ನು ಅರ್ಥ ಮಾಡ್ಕೊಳ್ಳಿ ಅವರು. And that is also as per your karma it is. Natural death takes place as per karma, and unnatural death takes place as per karma also. Everything is attributed basically towards karma. That is why you have to have a guru, a must, wherein he will guide you properly how to overcome this past karmas and how to not do any future karmas and escape from this by his guidance and by his grace in this birth. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪರಬ್ರಹ್ಮ ಸ್ವಾಮಿ ಹಾಗೂ ಕಲ್ಕಿ ಭಗವಾನ್ ಅವರ ಸಾಕ್ಷಾತ್ಕಾರ ಆಗೋದಕ್ಕೆ, ದರ್ಶನ ಆಗೋದಕ್ಕೆ ಹೇಗೆ ಧ್ಯಾನ ಮಾಡಬೇಕಾ ತಿಳಿಸಿ, ಅಥವಾ ಯಾವುದಾದರೂ ಮಂತ್ರ ಇದ್ದರೆ ತಿಳಿಸಿ ಅಂತ ಕೇಳ್ತಿದಾರಣ್ಣ. ಫಸ್ಟ್ ಅವರು ಗುರು ಅಮರನ ಸ್ಮರಣೆ ಮಾಡಿ ಅವ್ರ ಅನುಗ್ರಹ ಪಟ್ಟು ಈ ಶುಡ್ ಬಿಕಮ್ ಗುರು ಅಮರಾಸ್ ಡಿಸೈಪಲ್. ಗುರು ಅಮರ ಅಷ್ಟು ಅನುಗ್ರಹ ಮಾಡಬೇಕು. ಆನಂತರ ಇವ್ರಿಗೆ ದಾರಿ ತೋರಿಸ್ತಾರೆ ಯಾವ ತರ ಇವ್ರದ್ದು ಡಿಸೈರ್ ಆಫ್ ಹ್ಯಾವಿಂಗ್ ಸಾಕ್ಷಾತ್ಕಾರ ಆಫ್ ಪರಬ್ರಹ್ಮ ಆರ್ ಭಗವಾನ್ ಕಲ್ಕಿ. ಬೇಸಿಕ್ ಇಸ್ ಹ್ಯಾವ್ ಎ ಗುರು, ಗೆಟ್ ಇಸ್ ಕಾಂಟ್ಯಾಕ್ಟ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೊನ್ನೆ ಕನಸಿನಲ್ಲಿ ತುಂಬಾ ಸಣ್ಣ ಗುಹೆ, ಅದರಲ್ಲಿ ಎಲ್ಲಿ ನೋಡಿದರೂ ಕಾಳಿ ಮಾತೆ ಕಾಣಿಸುತ್ತಿದ್ದರು ಮತ್ತು ಸಾವಿರಾರು ವಿಗ್ರಹ ರೂಪದಲ್ಲಿ ಇದ್ದರು. ಇದರ ಅರ್ಥ ಏನು ಅಂತ ಕೇಳ್ತಿದಾರಣ್ಣ. ತಾಯಿ ಅನುಗ್ರಹ ಮಾಡಿದಾಳೆ, ತಾಯಿ ಬ್ಲೆಸ್ಸಿಂಗ್ ಕೊಟ್ಟಿದ್ದಾಳೆ ಆಕೆಗೆ. ಒಳ್ಳೇದದು, ಇಟ್ಸ್ ಎ ಡಿವೈನ್ ಎಕ್ಸ್ಪೀರಿಯನ್ಸ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನ್ಯೂ ಬಾರ್ನ್ ಬೇಬಿ ಇಸ್ ದೇರ್ ಅಟ್ ಹೋಮ್, ಶಾಲ್ ವಿ ಟೇಕ್ ಎನಿ ಪ್ರಿಕಾಷನ್ಸ್ ಡ್ಯೂರಿಂಗ್ ಎಕ್ಲಿಪ್ಸ್ ಅಂತ ಕೇಳ್ತಾರೆ. ಸಾಧ್ಯವಾಗಿ ಆ ಬೇಬಿಗೆ ಎಕ್ಲಿಪ್ಸ್ ಶುರು ಆಗ್ತದಲ್ಲ 3:20ಗೆ, ಅಷ್ಟರೊಳಗೆ ಆ ಬೇಬಿಗೆ ಫೀಡ್ ಮಾಡ್ಬಿಟ್ಟು ಸಾಧ್ಯ ಅಷ್ಟು ಆ ಬೇಬಿನ ಮಲಗಿಸ್ಬಿಡಿ. ಸೆಂಟರ್ ನಲ್ಲಿ ಟ್ರೈ ನಾಟ್ ಟು ಗಿವ್ ಎನಿ ಫೀಡಿಂಗ್, ಕಂಟ್ರೋಲ್ ಮಾಡಿ, ಟ್ರೈ ಮಾಡಿ ಪ್ಲೀಸ್. ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಏನಾದರೂ ದಾನ ಮಾಡಿ ಆದ ಮೇಲೆ ಭಗವಂತನು ಬೇರೆ ರೂಪದಲ್ಲಿ ನಮಗೆ ಹೇಗಾದರೂ ಕೊಡುತ್ತಾನೆ ಅಂತ ಅಂದುಕೊಳ್ಳುವುದು ತಪ್ಪ, ಸರಿನಾ ಅಂತ ಕೇಳ್ತಿದಾರಣ್ಣ. ಖಂಡಿತ ತಪ್ಪು. ದಾನ ಮಾಡುವಾಗ ನಾನು ಮಾಡ್ತೀನಿ, ನಾನು ಸಂಪಾದನೆ ಮಾಡಿದೆ, ನಂದು ಮಾಡ್ತೀನಿ ಅಂದ್ರೆ ಅದಕ್ಕೆ ಕರ್ಮ ಬಂದೇ ಬರ್ತದೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ಟೇಕ್ ಅನದರ್ ಬರ್ತ್ ಟು ಫಿನಿಶ್ ದಟ್ ಕರ್ಮ. ಅದಕ್ಕೆ ಹೇಳೋದು ದಾನ ಮಾಡುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬೇಕಂತ. ಬಿಕಾಸ್ ನಥಿಂಗ್ ಯುವರ್ಸ್ ಯು ಡೋಂಟ್ ವಾಂಟ್ ಎನಿಥಿಂಗ್ ಎಕ್ಸೆಪ್ಟ್ ಯುವರ್ ಹೃದಯ. ಎವ್ರಿಥಿಂಗ್ ಇಸ್ ಶ್ರೀ ಕೃಷ್ಣಾಸ್, ಪರಬ್ರಹ್ಮಾಸ್. ಈಸ್ ದ ಓನರ್, ಆಕ್ಚುಯಲ್ ಓನರ್. ಅರ್ಥ ಆಯ್ತಾ? ಸೊ ಈ ಭಾವದಿಂದ ಅವ್ರು ಏನ್ ದಾನ ಮಾಡ್ತಾನೇನು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬೇಕು. ಆವಾಗ ಫಲ ಅಪೇಕ್ಷೆ ಮಾಡಬಾರ್ದು. ಶ್ರೀ ಕೃಷ್ಣ ಆಲ್ವೇಸ್ ಟೆಲ್ಸ್, ಡೂ ಯುವರ್ ಆಕ್ಷನ್ ಬಟ್ ಡೋಂಟ್ ಎಕ್ಸ್ಪೆಕ್ಟ್ ದ ಫ್ರೂಟ್ ಆಫ್ ಇಟ್. ಲೀವ್ ದ ಫ್ರೂಟ್ ಆಫ್ ಇಟ್ ಟು ಮೀ. ಐ ನೋ ವೆನ್ ಟು ಗಿವ್, ವೇರ್ ಟು ಗಿವ್, ಹೌ ಟು ಗಿವ್, ಅಟ್ ವಾಟ್ ಟೈಮ್. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರು ಸೇಮ್ ಅಕ್ಕ ಅಣ್ಣ, ಅವರಿಗೆ ಗುಹೆಯಲ್ಲಿ ಕಾಳಿ ಮಾತೆಯ ವಿಗ್ರಹಗಳು ಕಾಣಿಸಿದ್ರಲ್ಲ ಅವರಣ್ಣ. ಮತ್ತೊಂದು ದಿನ ನಾನು ಅಮರ ಗುರುಗಳ ಧ್ಯಾನವನ್ನು ಮಾಡುವಾಗ ರೂಮ್ನಲ್ಲಿ ಯಾವುದೇ ಲೈಟ್ ಇರಲಿಲ್ಲ, ಬಟ್ 2 ಲೈಟು ಅವರಿಗೆ ಕಾಣಿಸಿದೆ ಅಂತ ಅಣ್ಣ. ಅದರಿಂದ ಅವರಿಗೆ ಭಯ ಆಯಿತು ಅಣ್ಣ. ಈ ಥರ ಭಯ ಬೇಡ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರಂತಣ್ಣ. ಆವಾಗಿನಿಂದ ಆ ಬೆಳಕು ಅವರಿಗೆ ಕಾಣಿಸಿಲ್ಲ ಅಂತ ಹೇಳಿದಾರಣ್ಣ.
ಡಿವೈನ್ ಲೈಟ್ ಬರುವಾಗ ಇಟ್ ಈಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಬೈ ದ ಗುರು ಆರ್ ದ ಡಿವಿನಿಟಿ. ಏನಕ್ಕೆ ಭಯ ಪಡ್ಬೇಕು? ಭಯ ಪಟ್ರೆ ಇವ್ರು ಹೇಳ್ದಂಗೆ ಬೇಡ ಅಂದ್ರೆ ನೆಕ್ಸ್ಟ್ ಟೈಮು ಆ ಒಂದು ಎಕ್ಸ್ಪೀರಿಯನ್ಸ್ ಬರಲ್ಲ. ಇಟ್ ಈಸ್ ಅ ಲಾಸ್ ಫಾರ್ ದಮ್. ಆಲ್ ದಿಸ್ ಇಂಡಿಕೇಟ್ಸ್ ದಟ್ ದೇ ಆರ್ ಡೂಯಿಂಗ್ ಸ್ಪಿರಿಚುವಲ್ ಪಾತ್, ಸ್ಪಿರಿಚುವಲ್ ಸಾಧನೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಇಟ್ಸ್ ಅ ನ್ಯಾಚುರಲ್ ಥಿಂಗ್ ವಿಚ್ ಕಮ್ಸ್ ಡ್ಯೂರಿಂಗ್ ದ ಸ್ಪಿರಿಚುವಲ್ ಸಾಧನ. ಆ ಸಮಯದಲ್ಲಿ ಭಯ ಬೀಳ್ಬಾರ್ದು. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡ್ಬೇಕು. ಅಮರ 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 ಅಂತ. He will take care of it and he will get control of the situation. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವ ರೂಮ್ನಲ್ಲಿ ಜೇನು ಹಾಕಿದೆ, ಇದರ ಅರ್ಥ ಏನು ಅಂತ ಕೇಳಿದಾರೆ. ಒಳ್ಳೆ ರೂಮ್ ನಲ್ಲಿ ಜೇನು ಇರ್ಬಾರ್ದಪ್ಪ. ಮನೆ ಆಚೆ ಇದ್ರೆ ಅದು ಒಳ್ಳೇದು. ಒಳಗಡೆ ಇರೋದು ಅಷ್ಟು ಫಿಸಿಕಲಿ ಇಟ್ ಈಸ್ ನಾಟ್ ಕಂಡ್ಯೂಸಿವ್. ಅರ್ಥ ಆಯ್ತಾ? ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಹ್ಯಾವಿಂಗ್ ಕಾಲಸ್ಪರ್ಶ ದೋಷ ಇನ್ ಬರ್ತ್ ಚಾರ್ಟ್ ಅಂಡ್ ಹೌ ಟು ಗೆಟ್ ಇಟ್ ರಿಸಾಲ್ವ್ ಅಂತ ಕೇಳ್ತಾರೆ ಅಣ್ಣ. ಕಾಲಸರ್ಪ ದೋಷ ಬಂದ್ಬಿಟ್ಟು ಆಲ್ ದ ಅದರ್ ಗ್ರಹಸ್ ವಿಲ್ ಬಿ ಇನ್ ಬಿಟ್ವೀನ್ ಪ್ಲೇಸ್ ರಾಹು ಅಂಡ್ ಕೇತು. ಆ ಕಾಲಸರ್ಪ ದೋಷ ಬಂದು ಯೂಸ್ಲಿ ಅಪ್ ಟು ದ ಮಿಡ್ಲ್ ಏಜ್ ಅರೌಂಡ್ 29 to 30 years ಅದಿರ್ತದೆ. ಅಷ್ಟು ತನಕ ದೇರ್ ಮೂವ್ಮೆಂಟ್ ಇನ್ ದೇರ್ ಮೆಟೀರಿಯಲ್ ಲೈಫ್ ಅಷ್ಟು ಫಾಸ್ಟ್ ಆಗಿರಲ್ಲ. ಇಟ್ ವಿಲ್ ಬಿ ವೆರಿ ಸ್ಲೋ. ಬಟ್ ಆಮೇಲೆ ಅವ್ರಿಗೆ ಎಲ್ಲ ಒಳ್ಳೇದಾಗ್ತದೆ ಆಫ್ಟರ್ 28 or 29 30 years ಆದ್ಮೇಲೆ. ಅದಕ್ಕೆ ಪರಿಹಾರ ಇದೆ, ಅದ್ ತಿಳ್ಕೊಂಡು ಹೇಳ್ತೀನಪ್ಪ. ನನ್ಗೆ ಆಕ್ಚುಲ್ ಆಗಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸರಿ ದೇರ್ ಅಣ್ಣ, ಇಸ್ ಅ ಪರಿಹಾರ ಫಾರ್ ಇಟ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಪ್ರೆಗ್ನೆಂಟ್ ಇದ್ದಾಗ ಮನೆ ಖಾಲಿ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಮಾಡ್ಬೋದು, ಅದಕ್ಕೂ ಮನೆಗೂ ಏನ್ ತೊಂದ್ರೆ ಇಲ್ಲಪ್ಪ. ಒಳ್ಳೆ ಮನೆ ನೋಡ್ಕೊಂಡು ವಾಸ್ತು ಕರೆಕ್ಟ್ ಆಗಿದ್ರೆ ಆ ತರ ಒಂದ್ ಮನೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅವರು ಒಳ್ಳೆ ಟೈಮು, ಲಗ್ನ, ಒಳ್ಳೆ ದಿನ ನೋಡ್ಕೊಂಡು ಅವರು ಬೇರೆ ಮನೆಗೆ ಹೋಗಿ ವಾಸ ಮಾಡ್ಬೋದು. ಯಾವ್ದಕ್ಕೂ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರನ್ನ ಪರ್ಮಿಷನ್ ತಗೊಂಡು ಒಳ್ಳೆ ದಿವಸ, ಒಳ್ಳೆ ನಕ್ಷತ್ರ, ಒಳ್ಳೆ ಲಗ್ನ ನೋಡ್ಕೊಂಡು ಹೋಗಿ ಬೇರೆ ಮನೆಗೆ ಸೇರ್ಕೊಳ್ಳಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ತಮಗಾದ ಒಂದು ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಮನೋವತಿಗೆ ಬರೋ ಮುಂಚೆ ತುಂಬಾ ಟೆಂಪಲ್ಗೆ ಹೋಗ್ತಾ ಇದ್ದೆ. ಮನೋವತಿಗೆ ಬಂದ ಮೇಲೆ ಕಡಿಮೆ ಮಾಡಿದ್ದೇನೆ. ನಾವು ಟೆಂಪಲ್ಗೆ ಹೋಗ್ಲೇಬೇಕಾ ಅಥವಾ ಪರವಾಗಿಲ್ಲ ಅಂತ ಕೇಳ್ತಿದಾರೆ ಅಣ್ಣ. ಟೆಂಪಲ್ಸ್ ನೋಡಿ, ಇಟ್ ಈಸ್ ಅ ಬೇಸಿಕ್ ಎಜುಕೇಶನ್, ಸ್ಪಿರಿಚುವಲ್ ಎಜುಕೇಶನ್ ಸ್ಟೆಪ್ ಅದು. ಲೈಕ್ ಬೇಬಿ ಸಿಟ್ಟಿಂಗ್, ಪ್ರೈಮರಿ ಸ್ಕೂಲ್. ಸೊ ಒನ್ಸ್ ಯು ನೋ ವಾಟ್ ಈಸ್ ದ ಟ್ರೂತ್, then it is not necessary to go to temples. The temple is in your heart only. Build the temple in your heart, place the deity in your heart, and do the dhyana and worship and prayer, whatever it is. When you go to the temple, do it inside yourself only. ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ವಿಲ್ ವೇಟ್ ಫಾರ್ 2 minutes ಅಣ್ಣ. Okay. ಹಲೋ ಮಾತಾಡಿ ಅಣ್ಣ. ನಮಸ್ಕಾರ, ಹೇಳಿಪ್ಪ. ಸತೀಶ್ ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ಏನಿಲ್ಲ, ಇವತ್ತು ಬೆಳಿಗ್ಗೆ ಮನೋವತಿಗೆ ಬರುವಂತ ಒಂದು ಮೆಸೇಜ್ ಬೆಳಿಗ್ಗೆ ಬಂದಿತ್ತು, ಅದಕ್ಕೆ ನಾನು ಬರ್ತೀನಿ ಅಂತೇಳಿ ಹಾಕಿದ್ದೆ. ಇವಾಗ ಒಂದು ಲಿಸ್ಟ್ ಗ್ರೂಪ್ ಅಲ್ಲಿ ಬಂತಲ್ಲ, ಅದರಲ್ಲಿ ನನ್ನ ಹೆಸರು ಇರ್ಲಿಲ್ಲ, ಹಾಗಾಗಿ ನಾನು ಬರ್ಬೋದಾ ಇಲ್ಲ ಅನ್ನೋದು ಡೌಟ್ ಅಲ್ಲಿ ಇದ್ ಮಾಡ್ದೆ ಅಣ್ಣ. ನಾನು ಇವಾಗ ಸತ್ಸಂಗಕ್ಕೆ ಲೇಟ್ ಆಗಿ ಜಾಯಿನ್ ಆದೆ, ಡ್ರೈವ್ ಮಾಡ್ತಾ ಇದ್ದೆ. ಹಾಗಾಗಿ ಅದ್ರ ಲಿಸ್ಟ್ ಅಲ್ಲಿ ಇರ್ಲಿಲ್ವಲ್ಲ ಹೆಸರು, ಈಗ ಬೆಳಿಗ್ಗೆ ಬರ್ಬೋದಾ ಹೇಗೆ ಕೇಳೋಣ ಅಂತ ಮಾಡ್ದೆ ಅಣ್ಣ. ಒಬ್ರೇನಾ, ಎಷ್ಟ್ ಜನ ಬರ್ತೀರಾ? ಒಬ್ನೇ ಅಣ್ಣ. ಒಬ್ರೇ ಆದ್ರೆ ಬನ್ನಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಬಟ್ ಡೋಂಟ್ ರಿಪೀಟ್ ದಿಸ್ ಮಿಸ್ಟೇಕ್. ಅಣ್ಣ ಗೊತ್ತಾಗ್ಲಿಲ್ಲ ಅಣ್ಣ. ಅಲ್ಲ, ಹೆಸರು ಕೊಡೋದು ಮುಂಚೆನೆ ಕೊಡಿ. ವೆನ್ ಇಟ್ ಇಸ್ ಅನೌನ್ಸ್ಡ್ ಯು ಗಿವ್ ದ ನೇಮ್ ಸೊ ದಟ್ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ 25. ಸಾರಿ ಅಣ್ಣ, ಬೆಳಿಗ್ಗೆ ಫಸ್ಟ್ ಮೆಸೇಜ್ ಬಂದ ತಕ್ಷಣನೇ ಹಾಕ್ಬಿಟ್ಟೆ ಅಣ್ಣ, ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಏನ್ ಮಿಸ್ ನೀವು ಹಾಕಿರ್ಬೋದು, ಬಟ್ ನಿಮ್ಗೆ ಮುಂಚೆ 25 ಜನ ಹಾಕಿರ್ತಾರೆ. ಸೊ ನಾವು ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕಲ್ವಾ, ಅರ್ಥ ಮಾಡ್ಕೊಳ್ಳಿ. ಸೊ ನಮಗೂ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು. ಬನ್ನಿ ಈ ಸತಿ, ಬಟ್ ನೆಕ್ಸ್ಟ್ ಟೈಮ್ ಬರುವಂಗಿದ್ರೆ ಬಿಫೋರ್ ಇಸ್ಟೆಲ್ ವಿ ಗಿವ್ ಯುವರ್ ನೇಮ್ ಅಂಡ್ ಗೆಟ್ ರೆಕಾರ್ಡೆಡ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್, ಹೇಳಿ ಅಣ್ಣ. ಈ ಮಾರ್ಚ್ 3rd ಬಂದು ಚಂದ್ರಗ್ರಹಣ ಶುರು ಆಗ್ತದೆ. ಬೇಸಿಕಲಿ ಇಟ್ ಇಸ್ ವಿಸಿಬಲ್ ಫಾರ್ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಇಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ಟು ಫಾಲೋ ದ ರೂಲ್ಸ್ ಆಫ್ ದ ಗ್ರಹಣ. ಗ್ರಹಣ ಸಮಯದಲ್ಲಿ ಯಾವುದು ತಿನ್ನಬಾರ್ದು. ಎನಿಬಡಿ ಹೂ ಇಸ್ ಪ್ರೆಗ್ನೆಂಟ್ ಡ್ಯೂರಿಂಗ್ ಗ್ರಹಣ ಟೈಮ್, ಲೆಟ್ ದೆಮ್ ನಾಟ್ ಕಮ್ ಔಟ್ ಸೈಡ್. ಅವರು ರೂಮ್ ಅಲ್ಲೇ ಒಂದು ಗ್ರಹಣ ಸಮಯ ಫುಲ್ ಕಳಿಬೇಕು. ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. No rays should come inside and penetrate the stomach of the pregnant woman, because ಆ ತರ ಏನಾದ್ರು ಆದ್ರೆ the newborn baby will have some defect, physical defect. So ಅದಕ್ಕೋಸ್ಕರನೇ ಹೇಳೋದು, they should not get affected by the grahana rays ಅಂತ. Actually the grahana starts at 3:20 p.m. the start. The madhyakala is 5:03 p.m. and the end is 6:47 p.m. moksha kala on 3rd March, Tuesday, visible in South India. And we'll be sending the post tomorrow. So ಇದನ್ನ ಕ್ಲೀನ್ ಆಗಿ ಫಾಲೋ ಮಾಡಿ. ಅಂಡ್ ಈ ಸಮಯದಲ್ಲಿ ಆದಷ್ಟು ಸ್ಪಿರಿಚುವಲ್ ಸಾಧನೆಯನ್ನು ಮಾಡ್ಲಿ. ಅವರು ಎಷ್ಟು ಜಪ ಮಾಡ್ತಾರೋ ಮಾಡ್ಲಿ, ಎಲ್ಲ ಸಹಸ್ರನಾಮಗಳನ್ನ ಪಾರಾಯಣ ಮಾಡ್ಲಿ. ಬೇಸಿಕಲಿ ದೋಸ್ ಆರ್ ಫಾಲೋಯಿಂಗ್ ಅಮರತ್ ಗುರು ಧ್ಯಾನ, ಅದನ್ನ ಮಾಡ್ಲಿ ಖಂಡಿತ 24 minutes. ಅಪಾರ್ಟ್ ಫ್ರಮ್ ದಟ್ ಸಪ್ತರ್ಷಿ ಮಾರ್ಗ ಯಾರ್ಯಾರು ಫಾಲೋ ಮಾಡ್ತಾರೋ ಅದನ್ನು 24 minutes ಮಾಡ್ಲಿ ದಯವಿಟ್ಟು. ಲೆಟ್ ದಮ್ ನಾಟ್ ಮಿಸ್ಯೂಸ್ ಆರ್ ಆಬ್ಸೆಂಟ್ ಆಗೋದು ಈ ಗ್ರಹಣ ಟೈಮ್ನಲ್ಲಿ. ಆಲ್ ಸ್ಪಿರಿಚುವಲ್ ಸಾಧನಸ್ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಗ್ರಹಣ ಟೈಮ್ ಡೂಯಿಂಗ್ ಸ್ಪಿರಿಚುವಲ್ ಸಾಧನ ಮ್ಯಾಕ್ಸಿಮಮ್. ಅದು ಇಟ್ ಈಸ್ ಗುಡ್ ಫಾರ್ ದಮ್. ಈ ತರ ಇಟ್ ವಿಲ್ ಕಮ್ ಒನ್ಲಿ ಟ್ವೈಸ್ ಆರ್ ಥ್ರೈಸ್ ಎ ಇಯರ್ ಗ್ರಹಣಸ್. ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ನಾವು, because kala is very important. Once the kala goes, it doesn't come again. It will not repeat. ತುಂಬಾ ಧನ್ಯವಾದಗಳು ಅಣ್ಣ. Continue ಮಾಡಿ. ವಿ ರಾಜು ಅಣ್ಣ ಮಾತಾಡಿ ಅಣ್ಣ. ಜೋರಾಗಿ ಮಾತಾಡಿ ಅಣ್ಣ ಸ್ವಲ್ಪ. ನಮಸ್ತೆ ಸತೀಶ್ ಅಣ್ಣ ಅವರಿಗೆ. ನಮಸ್ಕಾರಪ್ಪ, ಹೇಳಿ. ಇವತ್ತು ಗಾಯತ್ರಿ ಮಂತ್ರ ಪೋಸ್ಟ್ ಮಾಡಿದ್ರಲ್ಲ ಸರ್, ಅದ್ರ ಸಲುವಾಗಿ ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು. ಗಾಯತ್ರಿ ಮಂತ್ರ ದೀಕ್ಷೆ ಆಗಿದೆ, ಟೈಮಲ್ಲಿ ದೀಕ್ಷೆ ಆಗಿದೆ. ಬಟ್ ಕೆಲವರು ಹೇಳ್ತಾರೆ ಈ ಬ್ರಾಹ್ಮಿನ್ಸ್ ದೀಕ್ಷೆ ಆಗಿದ್ರು ಅದನ್ನ ಸ್ವರ
ವನ್ನು ಉಪಯೋಗಿಸಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದು ನಿಜಾನಾ ಸರ್ ಅದು? ನೋಡಿ, ಬ್ರಾಹ್ಮಿನ್ಸ್ ಕೆಲವರೆಲ್ಲ ದೇ ಹ್ಯಾವ್ ಡನ್ ದೀಸ್ ಕಂಡೀಷನ್ಸ್ ಫಾರ್ ದೇರ್ ಸೆಲ್ಫ್ ಅಪ್ಲಿಫ್ಟ್ಮೆಂಟ್. ಅರ್ಥ ಆಯ್ತಾ? ಗುರು ಅಮ್ರ ಅವರು ಹಿ ಹಸ್ ಗಿವನ್ ಸರ್ಟನ್ ಈ ಒಂದು ವೇ ಸಿಂಪ್ಲಿಸಿಟಿ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಯುಗ ಚೇಂಜ್ಗೆ, ಈ ಒಂದು ಸಂಧಿಕಾಲಕ್ಕೆ ಅವ್ರು ಹೆಂಗೆ ಮಾಡ್ಬೇಕಂತ ಆ ಪ್ರಕೃತಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೋಬೇಕು, ಅದರದ್ದು ಫಲ ನಿಮ್ಗೆ ಸಿಗ್ತದೆ. ನೀವು ಆಲ್ರೆಡಿ ದೀಕ್ಷೆ ತಗೊಂಡಿದ್ರೆ ಅದನ್ನ ನೀವು ಫಾಲೋ ಮಾಡಿ. ಇದನ್ನ ನೀವು ಫಾಲೋ ಮಾಡೋದು ಬೇಕಾಗಿಲ್ಲ. ಇಲ್ಲ ಅದನ್ನ ಬಿಟ್ಬಿಟ್ಟು ಇದನ್ನ ಫಾಲೋ ಮಾಡ್ಬೇಕಂದ್ರೆ ಮಾಡಿ. ನೀವು ಆಪ್ಷನ್ ಇಸ್ ಯುವರ್ಸ್. ನಿಮ್ದು ಕೇಳಿಸ್ತಾ ಇಲ್ಲ, ಆಡಿಯೋ ಮ್ಯೂಟ್ ಮಾಡಿದ್ದೀರಾ ನೀವು. ಅನ್ಮ್ಯೂಟ್ ಎಲ್ಲ ಇದೆ. ಇವಾಗ ಕೇಳಿಸ್ತಾ ಇದೆ, ಹೇಳಿ. ಸ್ವರ ಏನ್ ಬೇಕಾಗಿಲ್ಲ, ಏನ್ ಕೊಟ್ಟಿದ್ದಾರೆ ನಾವು ಪ್ರಾಕ್ಟೀಸ್ ಮಾಡ್ಕೊಬಹುದು. ಅದು ನಿಮ್ ಚಾಯ್ಸ್ ಸರ್, ನಿಮ್ದು. ನಮ್ಗೆ ಗುರು ಅಮರ ಅವ್ರು ಏನ್ ಹೇಳಿದಾರೋ ಅದನ್ನ ನಾವ್ ಹೇಳಿದೀವಿ. ಮಾಡೋದು ಬಿಡೋದು ನಿಮ್ ಇಷ್ಟ. ಅದು ಮುಂಚೆ ನಿಮ್ಗೆ ಯಾರು ಯಾವ ತರ ಹೇಳ್ಕೊಟ್ಟಿದಾರೋ ಅದು ನಿಮ್ ಚಾಯ್ಸು. ಓಕೆ, ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲೆ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆ, ನಮ್ಮ ಅಜ್ಜಿಯವರು ಅವರು ಉಪಯೋಗಿಸುತ್ತಿರುವ ಎಲ್ಲ ಪ್ಲೇಟ್ಗಳು, ಸಾಮಾನುಗಳನ್ನು ಬೇರೆಯವರಿಗೆ ಯೂಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಣ್ಣ. ಹಾಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ನಾವು ಹೋಟೆಲ್ಗೆ ಹೋಗ್ತೀವಿ ಅಥವಾ ಮನೆಯಲ್ಲಿ ಗೆಸ್ಟ್ ಯಾರಾದರೂ ಬಂದರೆ ನಾವು ಅದನ್ನು ಉಪಯೋಗಿಸ್ತೇವೆ. ಇದರಿಂದ ಏನಾದರೂ ಕರ್ಮ ಟ್ರಾನ್ಸ್ಫರ್ ಆಗುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಅದೇ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು. ಬೇಸಿಕಲಿ ದ ಅಟ್ಯಾಚ್ಮೆಂಟ್ ಶುಡ್ ಬಿ ಟು ದ ಲೋಟಸ್ ಫೀಟ್ ಆಫ್ ಶ್ರೀ ಕೃಷ್ಣ ಓನ್ಲಿ, ನಥಿಂಗ್ ಎಲ್ಸ್. ಅದನ್ನ ಬೇಸಿಕ್ ಆಗಿ ತಿಳ್ಕೊಳ್ಳಿ. ಈ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಯು ವಿಲ್ ಬಿ ಬಾರ್ನ್ ಟು ದಿಸ್ ಅರ್ತ್ ಅಗೈನ್. ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಡಿ. ನೋಡಿ, ಗುರು ಅಮರ ಅವ್ರು ಹೋದ್ಮೇಲೆ ಅವ್ರ ವಸ್ತುಗಳು ಯಾವುದಕ್ಕೆ ಯಾವ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಹಿ ಹಸ್ ಶೋನ್ ದ ಎಕ್ಸಾಂಪಲ್ ಹೌ ಒನ್ ಶುಡ್ ಲಿವ್ ಅಂತ. So attachment should be given only to divinity, not to anything else in this world, not to your children also, or relatives, friends. ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ದಿಸ್ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಇಸ್ ನಿಲ್. ಇಟ್ ಇಸ್. ನೀವು ಧನ್ಯವಾದ. ಹೋಗುವಾಗ ನೀವು ಅಜ್ಜಿ ಮಾಡಿರೋ ಪ್ಲೇಟ್ಗಳು ಯೂಸ್ ಮಾಡಿರೋದೆಲ್ಲ ನೀವು ತಗೊಂಡು ಹೋಗಕ್ಕಾಗ್ತದ? ನೀವು ಹೇಳಿ. when you leave this body, nothing you can take except your good karma and bad karma which is in your account. That only comes with you. ಬೇರೆ ಯಾವುದು ಬರಲ್ಲ ನಿಮ್ ಜೊತೆನಲ್ಲಿ. ಸತ್ಯವನ್ನು ಅರ್ಥ ಮಾಡ್ಕೊಂಡು ಜೀವನವನ್ನು ಎಷ್ಟು ಕ್ಲೀನ್ ಆಗಿ ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ದಯವಿಟ್ಟು. ಒಂದು ಒಳ್ಳೆ ಗುರು ಸಿಕ್ಕಿದ್ದಾರೆ, ಅವ್ರು ಏನ್ ಹೇಳ್ತಾರೋ ಅದನ್ನ ಮನಸ ವಾಚ ಕಾಯ ಪ್ರಾಕ್ಟಿಕಲ್ ಆಗಿ ಬೋತ್ ಇನ್ಸೈಡ್ ಯು ಅಂಡ್ ಔಟ್ಸೈಡ್ ಯು ಅದನ್ನ ಆಚರಿಸ್ತೀವಿ ದಿನಚರಿ. ಧನ್ಯವಾದಗಳು ಅಣ್ಣ. ನಾವೀಗ ಕ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಸತೀಶ್ ಅಣ್ಣ, ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಅಣ್ಣ, ನಾವು ಬೆಳಗ್ಗೆ ಅಕಸ್ಮಾತ್ ಸ್ನಾನ ಮಾಡಕ್ಕಾಗಿಲ್ಲ ಅಂದ್ರೆ ಬೆಳಗ್ಗೆ ಕೈಕಾಲು ಮುಖ ತಗೊಂಡು ಸೂರ್ಯ ನಮಸ್ಕಾರ ಮಾಡಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಬೋದಾ? ಅದೇ ಆ ಎರಡು ಶ್ಲೋಕ ಹೇಳ್ಬೇಕಮ್ಮ. ಅಪವಿತ್ರ ಪವಿತ್ರ ಸರ್ವಾವಸ್ಥಾಂ, ಆಮೇಲೆ ಶುಕ್ಲಾಂಬರ್ಧ ಹೇಳ್ಬಿಟ್ಟು ಹರಿ ಓಂ ಅಂತ 3 ಸತಿ ಹೇಳ್ಬಿಟ್ಟು ನೀವು ಯು ವಿಲ್ ಬಿ ಕ್ಲೆನ್ಸ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ನೀವು ಮಾಡ್ಬೋದಮ್ಮ, ಸ್ಪಿರಿಚುವಲ್ ಸಾಧನೆ ಮಾಡಬಹುದು. ಅದೇ ಧ್ಯಾನ ಮಾಡ್ತೀವಿ. ಒಂದೊಂದ್ಸರಿ ಟೈಮ್ ಆಗಲ್ಲ ಅಂದ ಟೈಮಲ್ಲಿ ನಾವು ಬೇಕಾದ್ರೆ ಧ್ಯಾನ ಆದ್ಮೇಲೆ 6 ಗಂಟೆಗೆ ಬೇಕಾದ್ರೆ ನಾವು ಅದ್ ಮಾಡ್ಕೋಬಹುದಲ್ವಾ ಸತೀಶ್ ಅಣ್ಣ? ಮಾಡ್ಕೋಬಹುದು, ಏನಿಲ್ಲ, ತಡೆ ಇಲ್ಲ. ಮನಸ್ಸಿನಿಂದ ಶುದ್ಧವಾಗಿ ಇರ್ತದೆ. ಮಾಡಿ, ಭಕ್ತಿಯಿಂದ ಮಾಡಿ, ಏನ್ ತೊಂದ್ರೆ ಇಲ್ಲಮ್ಮ. ಸರಿ ಸತೀಶ್ ಅಣ್ಣ, ಥ್ಯಾಂಕ್ ಯು ಸತೀಶ್ ಅಣ್ಣ. ಸರಿ, ಧನ್ಯವಾದಗಳು ಅಣ್ಣ. ಸೌಜನ್ಯ ಅಕ್ಕ, ನೀವು ಮಾತಾಡ್ಬೇಕಕ್ಕ.
ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಆ, ಅವರಿಗೆ ಗ್ರಹಣದ ಟೈಮ್ನಲ್ಲಿ ಕೋರ್ಟ್ ಕೇಸ್ ಇರೋದ್ರಿಂದ ಹೋಗ್ಬೇಕಾಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಣ್ಣ ಅಂತ ಕೇಳ್ತಿದಾರಣ್ಣ. ಏನ್ ಮಾಡ್ಬೇಕಾಗಲ್ಲ, ಅವರು ಹೋಗ್ಲೇಬೇಕಂದ್ರೆ ಹೋಗ್ಬೇಕು. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹೋಗ್ಲಿ. ಕೇಸ್ ಅಟೆಂಡ್ ಮಾಡುವಾಗ ಅವ್ರು ಕೇಸ್ ಅಟೆಂಡ್ ಮಾಡ್ಲಿ. ಮಿಕ್ಕಿದ ಸಮಯದಲ್ಲಿ ಆ ಟೈಮ್ 3.5 hours ಇದೆಯಲ್ಲ, ಆ ಸಮಯದಲ್ಲಿ ಕೋರ್ಟ್ ಮೇಲೆ ಕೂತ್ಕೊಂಡು ಮನಸ್ಸಿನಲ್ಲಿ ಅಮರ ಅಮರ ರಾಮ ರಾಮ ಇಲ್ಲ ಇದು ಓಂ ನಮ ಶಿವಾಯ ಅಲ್ಲ ಅವ್ರ ಇಷ್ಟ ದೇವತೆ ನಾಮಸ್ಮರಣೆಯನ್ನು ಮನಸ್ಸಿನಲ್ಲೇ ಜಪ ಮಾಡಿ. ಧನ್ಯವಾದಗಳು ಅಣ್ಣ. ಆ, ಲಕ್ಷ್ಮೀದೇವಿ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅವರೇ. ನಮ್ಗೆ ಒಂದ್ಸರಿ ನಮಸ್ಕಾರ. ಕನ್ಫ್ಯೂಸ್ ಆಗುತ್ತೆ. ಒಬ್ಬೊಬ್ಬರು ಒಬ್ರು ಹನುಮಂತನ ಪೂಜೆ ಮಾಡಿ ಅಂತಾರೆ, ಒಬ್ರು ಗಣೇಶನ ಪೂಜೆ ಮಾಡಿ ಅಂತಾರೆ. ನೀವು ಅಮರವರು ನಂಬಿ ಅಂತಾರೆ. ನನ್ಗೆ ಯಾರು ನಂಬೋದು ಕನ್ಫ್ಯೂಸ್ ಆಗುತ್ತೆ ಸತೀಶ್ ಅವರೇ. ನೋಡಿಮ್ಮ, ನಾನು ಹೇಳೋದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಡಿ. ಗಣೇಶ, ಆಂಜನೇಯ ಎಲ್ಲ ಅವರೆಲ್ಲ ಡಿವಿನಿಟೀಸ್. ನಿಮ್ಗೆ ಒಂದು ಗುರು ಬೇಕೇ ಬೇಕು ನಿಮ್ಮ ಫ್ಯಾಮಿಲಿಗೆ ದಾರಿ ಮಾಡಕ್ಕೆ. ಸೊ ಗುರು ಇಸ್ ಇಂಪಾರ್ಟೆಂಟ್ ಫಸ್ಟ್. ಆ ಗುರುನ ಪಡೆದ ಮೇಲೆ ನೀವು ಆಮೇಲೆ ಗಣೇಶನೋ ಹನುಮಂತನೋ ಈಶ್ವರನೋ ಕೃಷ್ಣನೋ ಯಾವ್ದಾದ್ರು ಒಂದು ತಗೊಂಡು ನೀವು ಅವ್ರನ್ನ ಆರಾಧನೆ ಮಾಡಿ. ಬಟ್ ಫಸ್ಟ್ ಪ್ರಾಮಿನೆಂಟ್ ಗುರು ಬೇಕು. ಗುರುವನ್ನು ಧ್ಯಾನ ಮಾಡಿ ಆರಾಧನೆ ಮಾಡಿ ಅವರ ಅನುಗ್ರಹ ಪಡೀರಿ. ಆಮೇಲೆ ಸೆಕೆಂಡ್ರಿ ನಿಮ್ಮ ಡಿವಿನಿಟೀಸ್ ಯಾರು ಬೇಕಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ ದೇವತೆಗಳು. ನಮಸ್ತೆ ಸತೀಶ್ ಅಣ್ಣ, ಧನ್ಯವಾದಗಳು. ಓಕೆ, ನಮಸ್ಕಾರ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸತ್ಯಯುಗದಲ್ಲಿ ತಪ ಅಥವಾ ತಪಸ್ಸು, ತ್ರೇತಾಯುಗದಲ್ಲಿ ಯಜ್ಞ ಯಾಗ ಯಂತ್ರ, ದ್ವಾಪರ ಯುಗದಲ್ಲಿ ಮಂತ್ರ, ಕಲಿಯುಗದಲ್ಲಿ ಸೇವೆ. ಯಂತ್ರ ಯಂತ್ರ ಹಾ ಕಲಿಯುಗದಲ್ಲಿ ಯಂತ್ರ. ಕಲಿಯುಗದಲ್ಲಿ ಯಂತ್ರ. ಈಗ ಕಲಿಯುಗ ಮುಗಿದು ಸಂಧಿ ಕಾಲದಲ್ಲಿ ಏನು ಮಾಡ್ಬೇಕಣ್ಣ ಅಂತ ಕೇಳ್ತಾರೆ. ಅಂದಿನ ಕಾಲದಲ್ಲಿ ಗುರು ಅಮರ ಅವರು ಹೇಳಿದ ಪ್ರಕಾರ ಅದನ್ನ ಆಚರಿಸಿ ಫಾಲೋ ಮಾಡಿ. ಅದನ್ನ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕಂತ. ವೆಬ್ಸೈಟ್ ಹೋಗಿ ಅಲ್ಲಿ ಯುಗ ಧರ್ಮ ಇದೆ, ಆ ಒಂದೊಂದು ಯುಗ ಧರ್ಮದಲ್ಲಿ ಏನ್ ಮಾಡ್ಬೇಕಂತ ನಾವು ಕ್ಲೀನ್ ಆಗಿ ಹೇಳಿದೀವಿ. ಅದನ್ನ ಫಾಲೋ ಮಾಡಿ ದಯವಿಟ್ಟು ಪ್ಲೀಸ್. ಇಲ್ಲ ಅಂದ್ರೆ ಮನೋತಿಗೆ ಬರ್ಲಿ, ಅಲ್ಲಿ ನಾವು ಬಂದ್ಬಿಟ್ಟು ಕ್ಲೀನ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಲ್ಲರಿಗೂ ಅದು ಒಳ್ಳೇದಾಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಶಿವ ಈಸ್ ಕಾಲ್ಡ್ ಬೈ ದ ನೇಮ್ ಮೃತ್ಯುಂಜಯ. ಈಸ್ ಹಿ ದ ಓನ್ಲಿ ಗಾಡ್ ಹೂ ಹ್ಯಾಸ್ ಗಾನ್ ಬಿಯಾಂಡ್ ಡೆತ್ ಅಂತ ಕೇಳ್ತಾರೆ. ನೋಡಿ, ಮೃತ್ಯುವನ್ನು ಜಯ, ಕಾನ್ಕೋಟ್ ದ ಡೆತ್ ಇಸ್ ಈಶ್ವರ. ಅರ್ಥ ಆಯ್ತಾ? ಸೊ ಈಸ್ ಕಾಲ್ಡ್ ಮೃತ್ಯುಂಜಯ ಅಂತ. ಅರ್ಥ ಮಾಡ್ಕೊಳ್ಳಿ. ಅದರ್ ಗಾಡ್ಸ್ ಬಂದ್ಬಿಟ್ಟು ಗಾಡ್ಸ್ ಅಂಡ್ ಗಾಡೆಸಸ್ ಇದಾರಲ್ಲ, ಅವರೆಲ್ಲ ಅಮೃತವನ್ನು ಸೇವೆ ಮಾಡಿದ್ದಾರೆ. ಅಂಡ್ ದೇ ಹ್ಯಾವ್ ಓವರ್ಕಮ್ ದ ಡೆತ್ ಅಂಡ್ ದೇ ಹ್ಯಾವ್ ಟು ಅಸ್ ಟೈಮ್ ಬೌಂಡ್ ಅವಾಗ ಅಮೃತವನ್ನು ಸೇವೆ ಮಾಡ್ಬೇಕು ಅವರು. ಆವಾಗ್ಲೇ ದೇ ವಿಲ್ ಬಿ ಲಿವಿಂಗ್ ಲಾಂಗರ್ ಅಂಡ್ ಲಾಂಗರ್. So Ishvara is the only one who has conquered death and he lives everlasting, infinite. ಕಾಲ ಅನ್ನೋದಿಲ್ಲ ಈಶ್ವರನ್ಗೆ, ಮಹಾವಿಷ್ಣುಗೆ, ದೇವಿಗೆ. ಚತುರ್ಮುಖ ಬ್ರಹ್ಮಗೆ ಕಾಲ ಇದೆ. 100 years celestial years is his lifetime. ಅರ್ಥ ಆಯ್ತಾ? ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಲೈಟ್ ಆಫ್ ದಿಸ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
We'll wait for 2 minutes, Anna. We don't have any questions in chat. ಅಣ್ಣ, ಒಬ್ರು ಗಾಯತ್ರಿ ಮಂತ್ರ ಮಂಡಲ ಅನುಷ್ಠಾನದ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳಿದಾರಣ್ಣ. ಕ್ಲಿಯರ್ ಆಗಿ ಹಾಕಿದೆಯಲ್ಲಪ್ಪ ವೆಬ್ಸೈಟ್ ನಲ್ಲಿ, ಹಾ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಾಯ್ಸ್ ಮೆಸೇಜ್ ಇದೆ, 3 ವಿಧವಾದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ, ಅದನ್ನ ಓದಿ ತಿಳ್ಕೊಳ್ಳಿ ಅವರು. ಸರಿ ಏನು ಕಷ್ಟ ಬಿಟ್ಟು ನೀವೆಲ್ಲ ವೆಬ್ಸೈಟ್ ಮಾಡಿದೀರಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಅದನ್ನ ಓದಿ ತಿಳ್ಕೊಳ್ಳಿ ಅವರು. ಸರಿ. ಅಣ್ಣ, one question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. How long we have to meditate to attain Parabrahma state ಅಂತ ಕೇಳ್ತಾನೆ. It depends on your commitment. Even 1 day is enough, 1 minute is enough, 1 year, 1 lifetime, or many number of lifetimes. It all depends on your total unconditional surrenderness, Shraddha, Bhakti, and Ekagrata. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಯಾವ ಪ್ರಶ್ನೆನೂ ಇಲ್ಲ ಅಣ್ಣ. ಇಫ್ ಯು ಆರ್ ಓಕೆ ವಿ ಕ್ಯಾನ್ ಕ್ಲೋಸ್ ದಿಸ್ ಟುಡೇಸ್ ಕಾಲ್ ಅಣ್ಣ. ಇನ್ನೊಂದು ಯಾವುದೇ ಒಂದು ಪ್ರಶ್ನೆ ಬಂತು ಅಣ್ಣ, ಒಬ್ರು ಅಣ್ಣ ಕೇಳ್ತಾರೆ ಅಣ್ಣ, ತಿರುವಣ್ಣಾಮಲೆ ಗಿರಿ ಪ್ರದಕ್ಷಿಣೆ ಮಾಡಿದ ಮೇಲೆ ನಿಂಬೆ ಹಣ್ಣನ್ನು ಏನು ಮಾಡಬೇಕು ಅಂತ ಕೇಳ್ತಿದಾರೆ ಅಣ್ಣ. ಕ್ಲೀನಾಗಿ ಹೇಳಿದೆ, ಮನೇಲಿ ತಗೊಂಡು ಪೂಜೆ ರೂಮ್ ನಡಿ ಅಂತ. ಅದೇನ್ ಬಂದು ಕೇಳ್ತಾರ, ಎಷ್ಟು ಸತಿ ಕೇಳ್ತಾರ ಅಂತ ಅರ್ಥ ಆಗಲ್ಲ. ಹೇಳುವಾಗ ಅಲ್ಲಿ ಕೇಳಲ್ಲ ಅವ್ರು ಸರಿಯಾಗಿ, ಎಲ್ಲೋ ಇರ್ತದೆ ಅವ್ರ ಮೈಂಡ್. ತಗೊಂಡೋಗಿ ಮನೆಯಲ್ಲಿ ಇಡಿ, ಅದ್ ಹಂಗೆ ಉಣಿದ್ರೆ ಚೆನ್ನಾಗಿ ಇಟ್ ಶೋಸ್ ದಟ್ ದೇ ಹ್ಯಾವ್ ಡನ್ ದ ಗಿರಿ ಪ್ರದಕ್ಷಿಣೆ ಪರ್ಫೆಕ್ಟ್ಲಿ. ಅದು ಕೊಳ್ತೋದ್ರೆ ದಟ್ ಶೋಸ್ ದಟ್ ಅವ್ರ ಗಿರಿ ಪ್ರದಕ್ಷಿಣೆ ಸರಿಯಾಗಿ ಮಾಡಿಲ್ಲ. ಧನ್ಯವಾದಗಳು. ನಮ್ಮಲ್ಲಿ ಏನ್ ಗೊತ್ತಾ, ಬರ್ತಾರೆ ಮೈಂಡ್ ಅಲ್ಲಿಡಲ್ಲ. ಅಲ್ಲಿ ನಾವೇನ್ ಹೇಳ್ತೀವ ಅವಾಗ ಕೇಳಲ್ಲ, ಆಮೇಲೆ ಕೇಳ್ತಾರೆ ಏನ್ ಮಾಡೋದು, ಹೆಂಗ್ ಮಾಡೋದು, ಏನು ಅಂತ ಎಲ್ಲ. ಸರಿ. ವಿಲ್ ಕಾಲ್ ಇಟ್ ಎ ಡೇ ಪ್ರವೀಣ್. ಸರಿ ಅಣ್ಣ, ಧನ್ಯವಾದಗಳು. ನಮಸ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತುಪ್ಪ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. 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 ಅರ್ಪಣಮಸ್ತು. ಗೋಪಾಲ ಶ್ರೀಕೃಷ್ಣ ಅರ್ಪಣಮಸ್ತು.